ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತಮ್ಮನೇನಲ್ಲಿ ನೋಡಿ ಗೊತ್ತಾಗಿದೆ ಏನು ವಿಡಿಯೋ ಅಂತ. ಇವತ್ತು ನನ್ನ ಬರ್ತಡೇ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಬರ್ತಡೇ ಸೆಲೆಬ್ರೇಷನ್ ಬಗ್ಗೆ ಇರುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಇವಾಗಿಗೇನು ಶವರ್ ತೊಗೊಂಡು ಬಂದಿದ್ದೀನಿ. ನನ್ನ ಹೊಸ ಡ್ರೆಸ್ನ ತೊಗೊಂಬಂದಿದ್ದೆ ಹೋದ ವೀಕೆ, ಬಟ್ ಅದನ್ನು ವಿಡಿಯೋ ಮಾಡಿಲ್ಲ. ಬನ್ನಿ ಯಾವ ಡ್ರೆಸ್ ಅಂತ ತೋರಿಸ್ತೀನಿ. ನಾನು ಅಮ್ಮ ಹೋದ ವೀಕ್ ರಿಪಬ್ಲಿಕ್ ಡೇ ಇತ್ತಲ್ಲ, ಆವಾಗ ಹೋಗಿದ್ವಿ. ಫಸ್ಟ್ ನಾನು ತೋರಿಸೋಣ, ನಮ್ಮ ಚೆರಿ ಡ್ರೆಸ್ ತೋರಿಸ್ಲಾ? ನೋಡಿ, ಇದು ನಮ್ಮ ಚೆರಿ ಡ್ರೆಸ್ಸು. ಹೇಗಿದೆ? ಚೆನ್ನಾಗಿದೆ ಅಲ್ವಾ? ನಾನು ಚೆರಿನೂ ಒಂದೇ ಕಲರ್ ತಗೊಳ್ಳೋಣ ಅಂತ ತುಂಬ ಹುಡುಕ್ದೆ, ಬಟ್ ಸಿಕ್ಕಲಿಲ್ಲ. ಸ್ವಲ್ಪ ಮ್ಯಾಚಿಂಗ್ ಆಗುತ್ತೆ, ಅಂದರೆ ನನ್ನ ಡ್ರೆಸ್ ಬಾರ್ಡರ್ಗೆ ಮ್ಯಾಚಿಂಗ್ ಆಗುತ್ತೆ. ಚೆರಿ ಡ್ರೆಸ್ ಚೆನ್ನಾಗಿದೆಯಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೇನಾರು ತಗೋಬೇಕು ಅಂದರೆ ನಾನು ಮೊದಲು ನೆನಪಾಗೋದೆ ನನಗೆ ಚೆರಿ. ಫಸ್ಟ್ ಚೆರಿಗೆ ತಗೊಳ್ಬೇಕು ಅಂತಲೇ ನನ್ನ ಆಸೆ. ಹಾಗಾಗಿ ನನ್ನ ಬರ್ತಡೇ ಅಲ್ವಾ, ಹಾಗಾಗಿ ಚೆರಿಗೂ ಡ್ರೆಸ್ ತಗೊಬರೋಣ ಅಂತ ತಗೊಬಂದಿದ್ದೀನಿ. ಆ್ಯಕ್ಚುಲಿ ಚೆರಿದೇ ಹುಡುಕೋದು ತುಂಬ ಲೇಟ್ ಆಯಿತು. ಈಗ ನನ್ನ ಡ್ರೆಸ್ ತೋರಿಸ್ತಾ ಇದ್ದೀನಿ ನೋಡಿ. ಇದು ನನ್ನ ಡ್ರೆಸ್, ಲಾಂಗ್ ಗೌನ್. ಇದು ಎತ್ತು ಮೇಲೆ ಅಲ್ಲಿ ಬಾರ್ಡರಲ್ಲಿ ಈ ಥರ ಬಂದಿದೆ. ನಂದು ಚೆರಿದ್ದು ಇದು ಸ್ವಲ್ಪ ಮ್ಯಾಚಿಂಗ್ ಆಗುತ್ತೆ, ಚೂರು ಬಾರ್ಡರ್ ಚೆನ್ನಾಗಿದೆ ಅಲ್ವಾ? ಇದೆಲ್ಲ ವರ್ಕ್ ನನಗೆ ತುಂಬ ಇಷ್ಟ ಆಯಿತು. ಒಂಥರ ಯುನೀಕ್ ಅಂತ ಅನ್ನಿಸ್ತು ಡಿಸೈನು. ಸೊ ನಾನು ಈ ಡ್ರೆಸ್ನ ತಗೊಂಡ್ಬಂದೆ. ಮತ್ತು ಇದ್ರ ಮೇಲೆ ಇದು ವಾಸ್ಕೋಟ್ನ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ವಾಸ್ಕೋಟ್ನೇ ಇಷ್ಟ ಆಗಿ ನಾನು ಈ ಡ್ರೆಸ್ನ ತೊಗೊಂಡಿದ್ದು. ಇದನ್ನು ಯಾವ್ದಾದ್ರು ಪ್ಲೇನ್ ಟಾಪ್ಸಿಗೂ ಕೂಡ ಪೇರ್ ಮಾಡ್ಬೋದು ಅಲ್ವಾ? ಚೆನ್ನಾಗಿದೆ, ಒಂಥರ ಎತ್ನಿಕ್ ಲುಕ್ ಬರುತ್ತೆ. ವೈಟ್ ಪ್ಲೇನ್ ಟಾಪ್ಸ್ ಎಲ್ಲ ಇರುತ್ತಲ್ಲ, ಅಂದರೆ ಕುರ್ತಾಸಿಗೆಲ್ಲ ಇದನ್ನು ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ನೋಡೋಣ, ಟ್ರೈ ಮಾಡ್ತೀನಿ ಮುಂದೆ. ಹೋಗಿ ಫಸ್ಟ್ ಇವಾಗ ಈ ಡ್ರೆಸ್ ಹಾಕೊಂಡು ಬಂದು ದೇವಸ್ಥಾನಕ್ಕೆ ಹೋಗೋಣ. ಬನ್ನಿ, ಈ ಡ್ರೆಸ್ ಹಾಕೊಂಡ್ಬರ್ತೀನಿ, ಆಮೇಲೆ ತೋರಿಸ್ತೀನಿ ಯಾವ ಥರ ಕಾಣ್ತಾ ಇದೆ ಅಂತ. ದೇವಸ್ಥಾನಕ್ಕೆ ಹೋಗಿ ಬಂದೆ. ಪೂಜೆ ಏನೂ ಆಗಿರಲಿಲ್ಲ, ಹಾಗೆ ನಮಸ್ಕಾರ ಮಾಡ್ಕೊಂಡು ಬಂದೆ. ನೋಡಿ, ಈ ಥರ ಇದೆ ನನ್ನ ಡ್ರೆಸ್. ಚೆನ್ನಾಗಿ ಕಾಣ್ತಾ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಕೋಟ್ ತುಂಬ ಇಷ್ಟ ಆಯಿತು ನನಗೆ. ಇವಾಗ ಕಾಲೇಜ್ ಇದೆ, 11 ಗಂಟೆಗಿದೆ. ಏನು ಸ್ವಲ್ಪ ನೋಟ್ಸ್ ಕಲೆಕ್ಟ್ ಮಾಡ್ಕೋಬೇಕು, ಆಮೇಲೆ ಸೆಮಿನಾರ್ ಮಾಡಬೇಕು, ಅಷ್ಟೇ ಇರೋದು. ಬನ್ನಿ ಕಾಲೇಜಿಗೆ ಹೊರಟು ಕಾಲೇಜಲ್ಲಿ ಸಿಗ್ತೀನಿ. ಆದರೆ ನಿಮಗೆ ಈಗ ಕಾಲೇಜಿಂದ ಬಂದಿದ್ದೀನಿ. ಅಮ್ಮ ಮಧ್ಯಾಹ್ನದ ಲಂಚಿಗೆ ನನ್ನ ಫೇವ್ರೇಟ್ ಆಲೂ ಪರೋಟ ಮಾಡಿದರು. ಬೆಳಿಗ್ಗೆ ಅವಲಕ್ಕಿ ಮಾಡಿದರು, ಅಷ್ಟೇ, ಏನೂ ಮಾಡಲಿಲ್ಲ ಸ್ಪೆಷಲ್. ಲೇಟ್ ಆಯಿತು ಅಂತ. ಹಾಗೆ ನಾನು ಬರೋ ಅಷ್ಟೊತ್ತಿಗೆ ನನ್ನ ಫೇವ್ರೇಟ್ ಆಲೂ ಪರೋಟ ಮಾಡಿದ್ದಾರೆ. ಮತ್ತು ಗುಲಾಬ್ ಜಾಮೂನ್ ಮಾಡಿದ್ದಾರೆ. ನಾನು ಹೇಳಿದ್ದೆ ಗುಲಾಬ್ ಜಾಮೂನ್ ಮಾಡು ಅಂತ ಹೇಳಿದ್ದೆ. ಆಲೂ ಪರೋಟನ ಅಮ್ಮನೇ ಮಾಡಿರೋದು. ಬನ್ನಿ ಫಸ್ಟ್ ಲಂಚ್ ಮಾಡೋಣ. ಮಧ್ಯಾಹ್ನ 3 o'clock ಏನೋ ಆಗಿತ್ತು. ಹೊಟ್ಟೆ ತುಂಬ ಹಸ್ವಾಗಿತ್ತು, ಹಾಗಾಗಿ ಫಸ್ಟ್ ಬಂದ ಕೂಡಲೇ ತಿಂತಾಯಿದ್ದೀನಿ. ನನಗಂತೂ ಆಲೂ ಪರೋಟ ಅಂದರೆ ತುಂಬ ಇಷ್ಟ. ಅದ್ರ ಜೊತೆ ರಾಯ್ತ ಅಥವಾ ಮೊಸರಲ್ಲಿ ತಿಂದರೆ ಇನ್ನೂ ತುಂಬ ಸಖತ್ತಾಗಿರುತ್ತೆ. ಹಾಗೆ ನಮ್ಮ ಅಮ್ಮ ಮಾಡೋ ಪರೋಟನೂ ತುಂಬ ಇಷ್ಟ. ಈ ರೆಸಿಪಿ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ನೀವು ಕೂಡ ಟೇಸ್ಟಿ ಕ್ರಿಸ್ಪಿ ಪರೋಟನ ನೀವು ಮನೇಲೇ ಎಂಜಾಯ್ ಮಾಡ್ಬೋದು. ಮೊಸರು ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ರಾಯ್ತ ಮಾಡ್ಕೊಳ್ಬೇಕಾಗಿತ್ತು, ಆದರೆ ನನಗೆ ತುಂಬ ಹಸ್ವಾಯಿತು. ಅಮ್ಮಂಗೆ ಬೇಡ, ನಾನು ಹಿಂಗೆ ತಿಂತೀನಿ ಅಂತ ಅಂದೆ. ಮತ್ತು ಗುಲಾಬ್ ಜಾಮೂನು ಕೂಡ ಪರ್ಫೆಕ್ಟಾಗಿ ಬಂದಿತ್ತು, ಒಂಚೂರು ಕ್ರ್ಯಾಕ್ಸ್ ಇಲ್ಲ, ನೀವು ನೋಡ್ಬೋದು ಅಲ್ವಾ? ಸಖತ್ತಾಗಿ ಬಂದಿತ್ತು. ಆಮೇಲೆ ನಂಗೆ ಜಾಸ್ತಿ ಶುಗರ್ ಸಿರಪ್ ಎಲ್ಲ ತಿನ್ನೋಕ್ಕೆ ಇಷ್ಟ ಆಗೋಲ್ಲ, ಬರೀ ಗುಲಾಬ್ ಜಾಮೂನ್ ಅಷ್ಟೇ ನಾನು ತಿನ್ನೋದು. ನಿಮಗೂ ಇಷ್ಟನಾ ಶುಗರ್ ಸಿರಪ್ ಅಂತ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಿಮ್ಗೆ ಯಾವ ಡೆಸರ್ಟ್ ಇಷ್ಟ ಅಂತ ಹೇಳಿ. ನಮ್ಮಲ್ಲಿ ನಾನು ಯಾವುದೇ ಹಬ್ಬ ಆಗಲಿ ಏನೇ ಇದಾದರೆ ಆ್ಯಕ್ಚುಲಿ ನಾನೇ ಮೆನ್ಯೂ ಹೇಳೋದು, ಇದೇ ಇರಬೇಕು, ಇದೇ ರೆಸಿಪಿ ಮಾಡಬೇಕು ಅಂತ. ನಾನು ಜಾಮೂನ್ ಮಾಡು ಅಂತ ಹೇಳಿದ್ದೆ, ಬಟ್ ಅಮ್ಮ ಆಲೂ ಪರೋಟ ಮಾಡಿದರು. ಮತ್ತು ರಾತ್ರಿಗೆ ಇನ್ನೂ ಏನೋ ಮಾಡಿದರು, ಅದನ್ನು ಕೊನೆ ತನಕ ನೋಡಿ ಏನು ಮಾಡಿದರು ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಜಾಮೂನಂತೂ ಪರ್ಫೆಕ್ಟಾಗಿ ಬಂದಿತ್ತು. ಅದರ ಮಧ್ಯ ತನಕನೂ ಒಳ್ಳೆ ಮೀಡಿಯಮಾಗಿ ಚೆನ್ನಾಗಿತ್ತು. ಕಾಲೇಜಿಂದ ಬಂದು ಸಿಗ್ತಾ ಇದ್ದೀನಿ ನಿಮಗೆ. ನನ್ನದು ಸ್ವಲ್ಪ ಆಧಾರ್ ಕಾರ್ಡ್ ಅಪ್ಡೇಟ್ ಇತ್ತು. ಸಕರಾಪಟ್ಟಣದಲ್ಲಿ ಎಷ್ಟು ಸುತ್ತಿದ್ದೀನಿ ಗೊತ್ತಾ? ಕೆನರಾ ಬ್ಯಾಂಕ್ ಅಂತೆ, BSNL ಆಫೀಸ್ ಅಂತೆ, ಆಮೇಲೆ ಪೋಸ್ಟ್ ಆಫೀಸ್ ಅಂತೆ, ಗ್ರಾಮ 1 ಅಂತೆ ಅಂತ. ಆದರೂ ಆಗಲಿಲ್ಲ. ನಂದು SSLC ಮಾರ್ಕ್ಸ್ ಕಾರ್ಡ್ ಬೇಕಾಗಿತ್ತಂತೆ. BSNL ಆಫೀಸಲ್ಲಿ ನಾಳೆ ಬನ್ನಿ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಅದು ಫಸ್ಟ್ ಬೇಗ ಮಾಡಿಸ್ಬೇಕು. 2:15 3 ಗಂಟೆಗೆ ಮನೆಗೆ ಬಂದೆ. ಮನೆಗೆ ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ನನ್ನ ನೋಟ್ಸ್ ಎಲ್ಲ ಫಸ್ಟಿಂದ ಕಲೆಕ್ಟ್ ಮಾಡ್ಕೊಂಡಿದ್ನಲ್ಲ, ಅದೆಲ್ಲ ಫುಲ್ ಎಲ್ಲ ಮಿಕ್ಸಪ್ ಆಗಿದೆ. ನಂದು ಅಶ್ವಿನಂದೆಲ್ಲ ಅದನ್ನೆಲ್ಲ ಇಟ್ಟು ಯಾವ್ಯಾವ ಲೆಸನ್ನಿಂದ ಅಂತ ಬರೆದಿಡೋಣ ಅಂತ. ಬನ್ನಿ ಅದೊಂದು ಕೆಲಸ ಮುಗಿಸ್ಕೊಬಿಟ್ರೆ ಇನ್ನು ನಾಳೆಯಿಂದ ಓದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಎಕ್ಸಾಮಿಗಿನ್ನ ತುಂಬ ದಿನ ಇಲ್ಲ, 12 ದಿವಸ ಏನೋ ಇದೆ ಅಷ್ಟೇ. ಪೋಸ್ಟ್ಪೋನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ನೋಡಬೇಕು. ಪೋಸ್ಟ್ಪೋನ್ ಆದರೂ ಒಳ್ಳೇದು, ಆಗಲಿಲ್ಲ ಅಂದ್ರೂ ಒಳ್ಳೆಯದೇ. ಬನ್ನಿ ಇದನ್ನೆಲ್ಲ ಕ್ಲೀನಪ್ ಮಾಡ್ಕೊಳ್ಳೋಣ. ಇಲ್ಲಿ ಎಷ್ಟೊಂದಿದೆ. ನಾನು ಅವ್ರದ್ದು ನೋಟ್ಸು ಇಟ್ಕೊಂಡಿದ್ದೀನಿ, ಮತ್ತು ನಂದು ರನ್ನಿಂಗ್ ನೋಟ್ಸು ನಾನು ಎಲ್ಲ ಸಬ್ಜೆಕ್ಟ್ಸಿಗೂ ಇಟ್ಟಿರ್ತೀನಿ. ಒಂದೊಂದು ಯೂನಿಟಿಗೂ ಎಲ್ಲದಕ್ಕೂ ರನ್ನಿಂಗ್ ನೋಟ್ಸ್ ಇಡ್ತೀನಿ.
ಇಲ್ಲಾಂದರೆ ಗೊತ್ತಾಗಲ್ಲ. ಬರೀ ಇವ್ರದ್ದು ನೋಟ್ಸಲ್ಲೇ ಓದೋಕ್ಕೆ ನನಗೆ ಕನ್ಫ್ಯೂಸ್ ಆದಂಗೆ ಆಗುತ್ತೆ. ಓದೋಕ್ಕೆ ಗೊತ್ತಾಗೋದೇ ಇಲ್ಲ, ಏನು ಟಾಪಿಕ್ ಮಾಡ್ತಿದ್ದಾರೆ, ಏನು ಟಾಪಿಕ್ ಓದ್ಕೊಳ್ಳೋದು ಅಂತಲೇ. ಹಾಗಾಗಿ ಅವರು ಇಂಪಾರ್ಟೆಂಟ್ ಎಲ್ಲ ಹೇಳ್ತಾ ಇರ್ತಾರೆ. ಹಾಗಾಗಿ ರನ್ನಿಂಗ್ ನೋಟ್ಸ್ ನಾನು ಬರೆದೇ ಕಂಪಲ್ಸರಿ ನಾನು ಬರ್ಕೊಳ್ತೀನಿ ರನ್ನಿಂಗ್ ನೋಟ್ಸ್ನ. ಇದನ್ನೆಲ್ಲ ಕ್ಲೀನಪ್ ಮಾಡಿ ಯಾವ್ಯಾವುದು ನಾನು ಲೆಸನ್ನಿಂದು ಅಂತ ಬರೆದಿರ್ತೀನಿ. ಫಸ್ಟ್ ಇದನ್ನೆಲ್ಲ ಬರೆದಿಟ್ಟಿದ್ದೀನಿ, ಇವಾಗ ಹೊಸ್ದಾಗಿ ಕಲೆಕ್ಟ್ ಮಾಡ್ಕೊಂಡಿರೋದು ಬರೀಬೇಕು. ನೋಟ್ಸ್ನೆಲ್ಲ ಅರೇಂಜ್ ಮಾಡಿ ಇಟ್ಕೊಂಡು ಇವಾಗ ಇಯರಿಂಗ್ಸ್ನ ಚೇಂಜ್ ಮಾಡ್ತಾಯಿದ್ದೀನಿ. ಪ್ರಿಯ ಚಿಕ್ಕಮಂಗ್ಳೂರಿಂದ ಬ್ಲ್ಯಾಕ್ ಸ್ಟಡ್ಸ್ ತಂದಿಲ್ಲ, ಅದು ಯೂನಿಫಾರ್ಮೇ ಚೆನ್ನಾಗಿ ಕಾಣ್ತಾಯಿತ್ತು, ಆಮೇಲೆ ವೆಸ್ಟರ್ನ್ಸಿಗೆ ಚೆನ್ನಾಗಿ ಕಾಣ್ತಾಯಿತ್ತು. ಇವಾಗ ನಂದು ರಾತ್ರಿ ಹಾಕ್ಕೊಳ್ಳೋದು ಸ್ವಲ್ಪ ಎತ್ನಿಕ್ ಡ್ರೆಸ್ ಅಲ್ವಾ, ಹಾಗಾಗಿ ಇಯರಿಂಗ್ಸ್ನ ಚೇಂಜ್ ಮಾಡ್ತಾಯಿದ್ದೀನಿ. ನಂದು ಕಿವಿದು ಓಳು ತುಂಬ ಚಿಕ್ಕದು, ನಮ್ಮ ಅಮ್ಮಂದು ಓಲೆ ಎಲ್ಲ ನಂಗೆ ಆಗೋದೇ ಇಲ್ಲ. ಒಂದು ಕಿವಿಗೆ ಹಾಕಾಗಿದೆ, ಇನ್ನೊಂದು ಕಿವಿಗೆ ಬರ್ತಾನೆ ಇಲ್ಲ ರೈಟ್ ಸೈಡಿಂದು. ಆಮೇಲೆ ಅಮ್ಮ ಏನೇನೋ ಸರ್ಕಸ್ ಮಾಡಿ ಹಾಕಿದ್ರು, ಅದಕ್ಕೆ ಅಮ್ಮ ಹೇಳ್ತಾಯಿದ್ರು ಇದು ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೇಕು, ರೂಢಿ ಮಾಡ್ಕೋಬೇಕು, ಇಲ್ಲಾಂದರೆ ಮುಂದೆ ಕಷ್ಟ ಆಗುತ್ತೆ ಅಂತ. ಫೈನಲಿ ಹಿಂಗೂ ನೋವು ಆಗಿ ಎಲ್ಲ ಫೈನಲಿ ಆಯಿತು. ಫಸ್ಟ್ ಒಂದು 2 ಇಯರ್ಸಿಂದ ಹಾಕ್ಕೊಂಡಿದ್ದೆ, ಯಾಕೋ ಇವಾಗ ಆಗ್ತಾನೇ ಇಲ್ಲ, ಮತ್ತೆ ಅದು ಮುಚ್ಕೊಬಿಟ್ಟಿದೆ ಅಂತ ಅಂತಿದ್ರು ಅಮ್ಮ. ಇವಾಗೆಲ್ಲ ರೆಡಿ ಆಗಿದೆ. ಫಸ್ಟ್ ಈಗ ಟ್ಯೂಷನ್ ಮಾಡೋಣ ಬನ್ನಿ. ಟ್ಯೂಷನ್ನೇ ಮುಗಿದಾದ್ಮೇಲೆ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ. ಮತ್ತು ಹೊಸ ನೈಲ್ ಪಾಲಿಷ್ನ ಹಾಕ್ಕೊಂಡೆ. ಈ ಕಲರ್ ತುಂಬ ಇಷ್ಟ ಆಯಿತು ನನಗೆ, ಶೇಡ್. ಇದು ನಾನು, ಪ್ರಿಯಾ ಮತ್ತು ಲೇಖನ 3 ಒಂದೇ ಥರ ತಗೊಂಡಿದ್ದೆ, ಆದರೆ ಶೇಡ್ ಸ್ವಲ್ಪ ಡಿಫ್ರೆಂಟ್ ಇತ್ತು. ಮತ್ತು ನನಗೆ ಬರ್ತಡೇಲಿ ಕೇಕ್ ಕಟ್ ಮಾಡೋದು ಅದೆಲ್ಲ ಅಷ್ಟು ಇಷ್ಟ ಆಗಲ್ಲ. ತುಂಬ ವರ್ಷನೇ ಆಗಿತ್ತು, ನಂದು ಸ್ಕೂಲ್ ಲೈಫಲ್ಲೇ ಮುಗಿಸಿದ್ದೆ ನಾನು ಕೇಕ್ ಕಟ್ಟಿಂಗ್ ಎಲ್ಲ. ಬಟ್ ಅಮ್ಮ ಈ ಸತಿ ಟ್ಯೂಷನ್ ಮಕ್ಕಳೆಲ್ಲ ಇದ್ದಾರೆ, ಚೆನ್ನಾಗಿರುತ್ತೆ ಸಣ್ಣ ಮಕ್ಳ ಜೊತೆ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ತರಿಸಿದ್ದಾರೆ. ನನಗೆ ನನ್ನ ಬರ್ತಡೇ ಕೇಕ್ ಕಟ್ ಮಾಡೋಕ್ಕೆ ಬಟ್ ಬೇರೆ ಬರ್ತಡೇ ಸೆಲೆಬ್ರೇಟ್ ಟ್ಯೂಷನ್ ಮಕ್ಕಳೆಲ್ಲ ಹೋದ್ರು, ನಾನು ಡ್ರೆಸ್ ಚೇಂಜ್ ಮಾಡಿದೆ. ಅದು ಹೊತ್ಕೊಂಡು ತಿರ್ಗೋಕ್ಕಾಗಲ್ಲ, ತುಂಬ ಫ್ರಿಲ್ಲಾಗಿದೆ ಅಲ್ಲ, ಹಂಗಾಗಿ ಡ್ರೆಸ್ ಚೇಂಜ್ ಮಾಡಿ ಇವಾಗ ಊಟಕ್ಕೆ ಮಾಡೋಣ ಅಂತ. ಅಮ್ಮ ಇವತ್ತು ನಂಗೆ ಗೋಲ್ಗಪ್ಪ ಮಾಡಿಕೊಡ್ತಾ ಇದ್ದಾರೆ. ನನಗೆ ತುಂಬ ಇಷ್ಟ ಗೋಲ್ಗಪ್ಪ, ಪಾನಿಪುರಿ ಅಂದರೆ ಎಲ್ಲ. ನಮ್ಮ ಮನೆ ಹತ್ರ ಈ ಗಾಡಿಗಳು ಸೌಂಡೇ ನಂಗೆ ಅರ್ಧ ಡಿಸ್ಟರ್ಬ್ ಆಗುತ್ತೆ. ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಎಷ್ಟು ಸತಿ ನಾನು ನೋಡ್ದಲ್ಲೇ ಹಾಕ್ಬಿಟ್ಟಿದ್ದೀನಿ, ವೀಡಿಯೋ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ ಅಯ್ಯೋ ತಪ್ಪಾಗಿದೆ ಅಂತ. ಬನ್ನಿ ಈಗ ಗೋಲ್ಗಪ್ಪ ಹೋಗ್ತೀನಿ ನಾನು. ಹೀಗಾಯಿತು ನನ್ನ ಬರ್ತಡೇ ಸೆಲೆಬ್ರೇಷನ್. ನಾನಂತೂ ತುಂಬ ಮಜಾ ಮಾಡಿದೆ. ಮಕ್ಕಳೆಲ್ಲ ಡ್ಯಾನ್ಸ್ ಕೂಡ ಪ್ರೆಸೆಂಟ್ ಮಾಡಿದರು. ಇವಾಗ ಅಮ್ಮ ಗೋಲ್ಗಪ್ಪ ಮಾಡಿದ್ದಾರೆ. ಇವಾಗ ಗೋಲ್ಗಪ್ಪ ಟೈಮ್. ರಾತ್ರಿ ಊಟಕ್ಕೆ ಪಾನಿಪುರಿ ಮತ್ತು ಗೋಲ್ಗಪ್ಪ ಸ್ಟಫಿಂಗ್ ಮತ್ತು ಬಟಾಣಿ ಮತ್ತು ಈರುಳ್ಳಿ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ. ಇವಾಗ ನಾವು ಫಿಲ್ಲಿಂಗ್ ಮಾಡ್ಕೊಂಡು ತಿನ್ನೋದಷ್ಟೇ ಬಾಕಿ. ನಿಮಗೆ ಈ ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಟೇಸ್ಟ್ ಅಂತೂ ಸೇಮ್ ನಾವು ಹೊರಗಡೆ ಯಾವ ಥರ ತಿಂತೀರೋ ಅದೇ ಥರ ಇರುತ್ತೆ. ನಾನು ಹೊರಗಡೆ ಅಷ್ಟು ಪಾನಿಪುರಿ ಗೋಲ್ಗಪ್ಪ ಅಂತ ಜಾಸ್ತಿ ತಿಂತಾ ಇರಲಿಲ್ಲ. ಫಸ್ಟ್ ತಿಂತಾಯಿದ್ದೆ, ಇವಾಗ ತುಂಬ ಕಮ್ಮಿ ಮಾಡಿದ್ದೀನಿ. ಬಟ್ ಅಶ್ವಿನ್ ಅಂತೂ ತುಂಬ ತಿಂತಾಯಿದ್ದ. ಅವನು ಇದನ್ನು ತಿಂದಿದ ಮೇಲೆ ಅಮ್ಮ ಇನ್ಮೇಲೆ ನಾನು ತಿನ್ನೋದೇ ಇಲ್ಲ, ನೀನೇ ಮಾಡಿಕೊಡಮ್ಮ ವಾರಕ್ಕೆ 2 ಸತಿ 3 ಸತಿ ಅಂತ ಹೇಳಿದ್ದಾನೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಬಟ್ ನಾವು ಪೂರಿನ ಮನೇಲಿ ಮಾಡಿರಲಿಲ್ಲ, ಅಲ್ಲಿ ಅಂಗಡೀಲಿ ಸಿಗುತ್ತೆ, ಅಂದರೆ ಅವರು ಕರೆದಿರಲ್ಲ, ನಾವು ಮನೇಲಿ ಕರ್ಕೋಬೇಕು. ಅದು ಒಳ್ಳೆಯದೇ. ಅವರು ಬೇರೆ ಆಯಿಲಲ್ಲಿ ಕರಿಯೋದಕ್ಕಿಂತ ನಾವು ಫ್ರೆಶ್ ಆಯಿಲಿ ಕರ್ಕೊತೀವಲ್ಲ, ಅದು ಕೂಡ ಒಳ್ಳೆಯದೇ ಅಂತ ಅನ್ನಿಸ್ತು. ಹಂಗಾಗಿ ಅಮ್ಮ 1 kg ಅಷ್ಟು ಪುರಿನ ತಂದಿಟ್ಕೊಂಡಿದ್ದಾರೆ, ಯಾವಾಗಾರ ಮಾಡಿಕೊಡ್ತೀನಿ ಅಂತ. ಇವತ್ತು ಗೋಲ್ಗಪ್ಪ ಮಾಡಿದ್ದೀವಿ. ನೆಕ್ಸ್ಟ್ ಟೈಮ್ ಮಸಾಲೆ ಪುರಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದು ಸತಿ ಮಾಡಿದ್ವಿ ನಾವು, ಲಾಕ್ಡೌನಲ್ಲೆಲ್ಲ ತುಂಬ ಟ್ರೈ ಮಾಡ್ತಾಯಿದ್ವಿ. ಇವಾಗ ಇತ್ತೀಚೆಗೆ ಬಿಟ್ಟಿದ್ದೀವಿ. ಗೋಲ್ಗಪ್ಪ ಫಿಲ್ಲಿಂಗ್ ಮಾಡ್ಕೊಂಡಾಗಿದ್ದೆ, ಇವಾಗ ತಿನ್ನೋದೊಂದೇ ಬಾಕಿ. ಪೂರಿ ಅಂತೂ ತುಂಬ ದೊಡ್ಡದಾಗಿತ್ತು, ನನಗೆ ಬಾಯೇ ಇಡಿಸ್ಲಿಲ್ಲ, ಅಷ್ಟು ದೊಡ್ಡದಾಗಿತ್ತು. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನಾವು ಆ್ಯಕ್ಚುಲಿ ಮೊದಲು ಸ್ವಲ್ಪ ಇಟ್ಕೊಂಡಿದ್ವಿ ಪೂರಿನ, ಆಮೇಲೆ ಟೇಸ್ಟ್ ನೋಡಿ
ಇನ್ನೊಂದು ರೌಂಡ್ ಕಟ್ಕೊಂಡು ಬಂದರು ಅಮ್ಮ. ಆ್ಯಕ್ಚುಲಿ ಅಮ್ಮ ತಿಂತಾನೇ ಇರಲಿಲ್ಲ ಗೋಲ್ಗಪ್ಪ ಪಾನಿಪುರಿ, ಅವರಿಗೆ ಮಸಾಲೆ ಪೂರಿ ಇಷ್ಟ ಆಗ್ತಿತ್ತು. ಇವಾಗ ಒಂದ್ಸತಿ ಟೇಸ್ಟ್ ಮಾಡಿದ ಕೂಡ ಅವರು ಕೂಡ ತಗೊಂಡು ತಿಂದರು. ಚೆನ್ನಾಗಿ ಟೇಸ್ಟ್ ಅಂತೂ ಸೂಪರಾಗಿತ್ತು. ಪಾನಿ ಸೇಮ್ ನಮ್ಮದು ಪಾನಿಗೆ ಗೋಲ್ಗಪ್ಪ ಮಾಡ್ತಾರಲ್ಲ ಅದೇ ಥರನೇ ಇತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಮತ್ತು ಗೋಲ್ಗಪ್ಪ ಜೊತೆ ನನಗಿಷ್ಟ ಅಂತ ಏನು ಆಲೂ ಪರೋಟನೂ ಮಾಡಿದರು. ನಂಗೆ ಆಲೂ ಪರೋಟ ಮೊಸರು ತಿನ್ನೋಕೆ ತುಂಬ ಇಷ್ಟ ನನಗೆ. ಆಮೇಲೆ ಜಾಮೂನ್ ಕೂಡ ಮಾಡಿದರು, ತುಂಬ ದಿನ ಆಗಿತ್ತು. ಗುಲಾಬ್ ಜಾಮೂನ್ ಮಾಡಿಕೊಟ್ಟಿದ್ರು, ಅದು ನನಗೆ ಇಷ್ಟ. ಹಿಂಗೂ ಸ್ವೀಟ್ ಮಾಡಬೇಕಲ್ಲ ಬರ್ತಡೆಗೆ ಅಂತ ಇದಾಗಿತ್ತು ನನ್ನ ಬರ್ತಡೆ. ತುಂಬ ಚೆನ್ನಾಗಿತ್ತು, ಏನೋ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಈ ಸತಿ. ಅದು ಜಾಸ್ತಿ ಫ್ಯಾಮಿಲೀಸ್ ಜೊತೆ, ಟ್ಯೂಷನ್ ಮಕ್ಕಳ ಜೊತೆ ಜಾಸ್ತಿ ಎಂಜಾಯ್ ಮಾಡಿದೆ. ಗೋಲ್ಗಪ್ಪ ತಿಂದು ಹೊಟ್ಟೆ ಫುಲ್ ತುಂಬಿದೆ. ಹಾಗಾಗಿ ಒಂದು ಅರ್ಧ ಗ್ಲಾಸ್ ಮಜ್ಜಿಗೆ ಕುಡಿಯೋಣ ಅಂತ, ಊಟ ಬೇಡ ಅಂತ ಅಂದೆ. ಇನ್ನೂ ಆಲೂ ಪರೋಟ ಮಧ್ಯಾಹ್ನ ಬಂದು ತಿಂದಿದ್ದಷ್ಟೇ, ಜಾಮೂನು ತಿನ್ನೋಕ್ಕಾಗಲ್ಲ ನನ್ನ ಕೈಲಿ, ಅದು ತುಂಬ ಫುಲ್ ಹೊಟ್ಟೆ ತುಂಬಿಟ್ಟು. ಅದು ಗೋಲ್ಗಪ್ಪ ಅದು ತಿಂತ ಫುಲ್ಲು ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ಹಾಗಾಗಿ ನೋಡ್ದಲ್ಲೇ ತುಂಬ ತಿಂದುಬಿಟ್ಟಿದ್ದೀನಿ ಗೋಲ್ಗಪ್ಪನ. ಒಂದು ರೌಂಡು ಫುಲ್ ಖಾಲಿ ಆಯಿತು. ಆಮೇಲೆ ಮತ್ತೆ ಇನ್ನೊಂದು ರೌಂಡು ಪೂರಿನ ಮಾಡಿಕೊಟ್ರು ಅಮ್ಮ. ಹಾಗಾಗಿ ಹೊಟ್ಟೆ ತುಂಬ ಫುಲ್ ತುಂಬಿದೆ. ಅದಕ್ಕೆ ಇವಾಗ ಮಜ್ಜಿಗೆ ಕುಡಿದು ಮಲ್ಗೋಣ ಅಂತ. ನಾಳೆಯಿಂದ ಇನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಬರ್ತಡೇ ಎಲ್ಲ ಮುಗೀತು, ಎಕ್ಸಾಮ್ ಫೀಸ್ ಎಲ್ಲ ಕಟ್ಟಾಗಿದೆ. ಹಾಗಾಗಿ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಬೇಗ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿದೆ. ಹ್ಯಾವ್ ಎ ನೈಸ್ ಡೇ. ಬಾಯ್.